ಕೊಲೆಗೂ ಮುನ್ನ ಭಾವಿ ಪತಿಯಿಂದ 1 ಕೋಟಿ ರೂಪಾಯಿ ವಸೂಲಿಯನ್ನು ಮಾಡಲಾಗಿದೆ. ಭಾವಿ ಪತಿ ಕೊಟ್ಟಂತಹ 1 ಕೋಟಿ ರೂಪಾಯಿ ಕಾಸನ್ನು ಲವರ್ಗೆ ತಂದುಕೊಟ್ಟು ಈಗ ದುಡ್ಡಿನ ವಿಷಯದಲ್ಲಿ ಕೂಡ ಕೊಲೆ ಅನ್ನುವಂಥದ್ದಾಗಿದೆ. ಕೊಲೆಗೂ ಮುನ್ನ ಭಾವಿ ಪತಿಯಿಂದ 1 ಕೋಟಿ ರೂಪಾಯಿಯನ್ನು ವಸೂಲಿ ಮಾಡಲಾಗಿದೆ. ಭಾವಿ ಪತಿ ಕೊಟ್ಟಂತಹ 1 ಕೋಟಿ ರೂಪಾಯಿ ಕಾಸನ್ನು ಲವರ್ಗೆ ತಂದು ಕೊಟ್ಟಿದ್ಲು ಈ ಹುಡುಗಿ. ದುಡ್ಡಿನ ವಿಷಯದಲ್ಲೂ ಕೂಡ ಕೇತನ್ಗೆ ದೋಖಾ ಮಾಡಿದ್ಲು ಯುವತಿ ಸಿಯಾ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಕೇತನ್ ಕೊಲೆ ಕೇಸ್. ಮದುವೆ ಶಾಪಿಂಗ್ ನೆಪದಲ್ಲಿ ಕೇತನ್ನಿಂದ ಹಣ ವರ್ಗಾವಣೆಯಾಗಿದೆ. ಬಳಿಕ ಚೇತನ್ ಚೌಧರಿ ಜೊತೆ ಉದಯಪುರದಲ್ಲಿ ಸಿಯಾ ಜಾಲಿ ಕ್ರಿಕೆಟ್ ಮ್ಯಾಚ್, ಪಾರ್ಟಿ ಸೇರಿದಂತೆ ಫುಲ್ ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ಕೇತನ್ ದುಡ್ಡಲ್ಲಿ ಚೇತನ್ ಮತ್ತು ಸಿಯಾ ಸುತ್ತಾಟ, ಕುಣಿದಾಟ. ಇಬ್ಬರು ಸುತ್ತಾಡ್ತಾ ಇರುವಂತಹ ವಿಡಿಯೋಗಳು, ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿರುವಂತಹ ಕೇತನ್ ಏನಿದ್ದಾನೆ, ಆತನನ್ನು ಮದುವೆಯಾಗಬೇಕಾಗಿದ್ದಂತಹ ಹುಡುಗಿ ಈ ಸಿಯಾ. ಆದರೆ ಆ ಸಿಯಾಳಿಗೆ ಚೇತನ್ ಚೌಧರಿ ಅನ್ನುವಂತಹ ಒಬ್ಬ ಯುವಕನ ಜೊತೆ ಅಫೇರ್ ಇತ್ತು, ಲವ್ ಇತ್ತು. ಈತನನ್ನು ಮದುವೆ ಆಗ್ತೀನಿ ಅಂತ ನಾಟಕ ಮಾಡಿ ಮನೆಯವರನ್ನೆಲ್ಲ ನಂಬಿಸಿ ಚೇತನ್ ಚೌಧರಿಯ ಜೊತೆ ಯಾರಿಗೂ ಗೊತ್ತಿಲ್ಲದೆ ತಿರುಗ್ತಾ ಇದ್ರು. ಕೇತನ್ ಕಡೆಯಿಂದ 1 ಕೋಟಿ ರೂಪಾಯಿ ಹಣವನ್ನು ಪಡೆದು ಅದನ್ನು ಚೇತನ್ಗೆ ಕೊಟ್ಟಿದ್ದು. ಚೇತನ್ಗೆ ಕೊಟ್ಟು ಕೇತನ್ ನೀಡಿದಂತಹ ಹಣದಲ್ಲಿ ಕ್ರಿಕೆಟ್ ಮ್ಯಾಚು, ಪಾರ್ಟಿ ಅಂತ ಹೇಳಿ ರೋಡು ಬೀದಿ ಸುತ್ತಿದ್ಲು ಈ ಸಿಯಾ. ಕೇತನ್ ದುಡ್ಡಲ್ಲಿ ಚೇತನ್ನು ಮತ್ತೆ ಇವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಅವರಿಬ್ಬರು ಒಟ್ಟಾಗಿದ್ದಂತಹ ಫೋಟೋಗಳು, ವಿಡಿಯೋಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡ್ತಾ ಇದೆ. ಕೊಲೆಗೂ ಮುನ್ನ ಹತ್ರ 1 ಕೋಟಿ ರೂಪಾಯಿ ಕಾಸನ್ನು ಪಡೆದುಕೊಂಡಿದ್ಲು ಸಿಯಾ. ಅದನ್ನು ತನ್ನ ಪ್ರಿಯಕರ ಚೇತನ್ ಚೌಧರಿ ಕೊಟ್ಟಿದ್ದರು. ಆಕೆಯನ್ನು ಬಡವಳಲ್ಲ, ಆಕೆಯೂ ಕೂಡ ಶ್ರೀಮಂತ ಕುಟುಂಬದಿಂದ ಬಂದವಳೆ. ಆದರೆ ಪುಕ್ಕಟೆ ದುಡ್ಡು ಬರುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ? ಕೊಡೋದಕ್ಕೆ ಇವನು ರೆಡಿ ಇದ್ದಾನೆ. ಅವನು ನಾನು ಪ್ರೀತಿಸಿದಂತಹ ಹುಡುಗಿ ಅಪರಂಜಿ ಅಂತ ಅನ್ಕೊಂಡು ಇವಳು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಇದ್ದ. ಇವಳಿಗೆ ವಿಭಿನ್ನವಾದಂತಹ ಸರ್ಪ್ರೈಸ್ಗಳನ್ನು ಕೊಡ್ತಾ ಇದ್ದ. ಆಕೆ ಮೇಲೆ ಅಷ್ಟು ಜೀವ ಇಟ್ಕೊಂಡಿದ್ದ. ಆದರೆ ಈಕೆ ಅದನ್ನೆಲ್ಲವನ್ನೂ ಕೂಡ ಅಡ್ವಾಂಟೇಜ್ ಆಗಿ ತಗೊಂಡು, ಅವನ ಒಳ್ಳೆಯತನವನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಆ ಹುಡುಗನ ಹತ್ರ, ಕೇತನ್ ಅನ್ನುವಂಥ ಹುಡುಗನ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇಸ್ಕೊಂಡು, ಯಾತಕ್ಕಾಗಿ ಅಂತಂದರೆ ಮದುವೆ ಶಾಪಿಂಗಿಗೆ ಬೇಕು ಅಂತ ಇಸ್ಕೊಂಡು ಆ ದುಡ್ಡನ್ನು ಏನು ಆರೋಪಿ ಈಕೆ ಸಿಯಾ ಇದ್ದಾಳೆ, ಈಕೆಗೆ ಮತ್ತೊಬ್ಬ ಲವರ್ ಇದ್ದಾನೆ, ಅವನ ಹೆಸರು ಚೇತನ್ ಚೌಧರಿ ಅಂತ. ಈ ಕೊಲೆಯಾದಂತಹ ಕೇತನ್ ಕಡೆಯಿಂದ ದುಡ್ಡನ್ನು ಇಸ್ಕೊಂಡು ಅದನ್ನು ಚೇತನಿಗೆ ಕೊಟ್ಟು ತಾನು ಮತ್ತು ಚೇತನ್ ಇಬ್ಬರು ಮಜಾ ಮಾಡಿದರು. ತಮಗೇನು ಬೇಕು ಆ ಹಣದಿಂದ ಉಂಡ್ರು, ತಿಂದರು, ಕುಣಿದ್ರು, ಸುತ್ತಾಡಿದರು, ಎಲ್ಲವನ್ನೂ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಫೋಟೋ, ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. ಆದರೆ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಮರ್ಡರ್ ಇದು ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಮದುವೆಯನ್ನು ತಪ್ಪಿಸಲು ಕೇತನನ್ನು ಕೊಂದಂತಹ ಸಿಯಾ ಮದುವೆಯನ್ನು ತಪ್ಪಿಸೋದಕ್ಕೆ ಕೊಲೆ ಮಾಡಿದಾಳೆ. ಕೇತನ್ ಜೊತೆ ಮದುವೆಯಾಗಲು ಸಿಯಾಗೆ ಚೂರು ಕೂಡ ಇಷ್ಟ ಇರಲಿಲ್ಲ. ನಿಶ್ಚಿತಾರ್ಥ ರದ್ದಾದಿದ್ರೆ ಸಿಯಾಗೆ ಮರ್ಯಾದೆ ಹೋಗುವ ಭೀತಿ ಇತ್ತು. ಹೀಗಾಗಿ 3 ವರ್ಷ ಮದುವೆಯನ್ನು ಮುಂದೂಡೋದಕ್ಕೆ ಸಿಯಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ. ಪೊಲೀಸ್ ತನಿಖೆ ವೇಳೆ ಈ ಎಲ್ಲ ಮಾಹಿತಿಗಳು ಹೊರಗಡೆ ಬಂದಿವೆ. ಲೋಹಗಡದ ಕೋಟೆಯಲ್ಲಿ ಪೊಲೀಸರಿಂದ ಘಟನೆಯನ್ನು ಪರಿಶೀಲಿಸಲು, ದೃಢೀಕರಿಸಲು ಅಪರಾಧವನ್ನು ಮರುಸೃಷ್ಟಿ ಮಾಡಲಾಗಿದೆ. ಕೇತನ್ ಅಗರ್ವಾಲ್ ಕೊಲೆ ಸಂಬಂಧ ಮುಂದುವರಿದಂತಹ ತನಿಖೆ.
ಲೋಹಗಡದ ಕೋಟೆಯಲ್ಲಿ ಪೊಲೀಸರಿಂದ ಘಟನೆ ಮರುಸೃಷ್ಟಿ ಅನ್ನುವಂಥದ್ದಾಗಿದೆ. ಘಟನೆಯನ್ನು ಪರಿಶೀಲಿಸಲು ದೃಢೀಕರಿಸಲು ಅಪರಾಧವನ್ನು ಮರುಸೃಷ್ಟಿಸಿದ್ದಾರೆ ಅಲ್ಲಿಯ ಪೊಲೀಸರು. ಕೇತನ್ ಕೊಲೆಗೆ ಭಾರಿ ಪ್ರಮಾಣದ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಮದುವೆಯನ್ನು ತಪ್ಪಿಸೋದಕ್ಕೆ ಕೇತನನ್ನು ಈ ಸಿಯಾ ಕೊಲೆ ಮಾಡಿದ್ದಾಳೆ. ಒಂದು ವೇಳೆ ಏನಾದರೂ ಈ ನಿಶ್ಚಿತಾರ್ಥ ಇಷ್ಟ ಇಲ್ಲ ಅಂತ ಅವಳೇನಾದರೂ ಹೇಳಿಬಿಟ್ಟಿದ್ದಿದ್ರೆ ಆಕೆಯ ಮರ್ಯಾದೆಗೆ ಧಕ್ಕೆ ಬರ್ತಿತ್ತಂತೆ. ಆ ಕಾರಣಕ್ಕಾಗಿಯೇ ಕೇತನನ್ನು ಮುಗಿಸಿ ಪ್ರಿಯಕರ ಚೇತನ್ ಜೊತೆ ಹಾಯಾಗಿ ಬದುಕಬಹುದು ಅಂತ ಅಂದ್ಕೊಂಡ್ಲೇನೋ ಗೊತ್ತಿಲ್ಲ. ಲೋಹಗಡದ ಕೋಟೆಗೆ ಕರೆದುಕೊಂಡು ಹೋಗಿ ಮೇಲಿಂದ ಕತ್ತಲೆಯ ಪ್ರಪಾತಕ್ಕೆ ಈ ಕೇತನ್ ಅಗರ್ವಾಲ್ ಅನ್ನುವಂತಹ ಯುವಕನನ್ನು ನೂಕು ಬಿಡ್ತಾನೆ. ಹುಡುಗಿ ತುಂಬ ಒಳ್ಳೆಯವಳು, ಸಿಯಾ ತುಂಬ ಒಳ್ಳೆಯವಳು, ಬಹಳ ಸಾತ್ವಿಕಳು ಅಂತ ನಂಬಿದಂತಹ ಈ ಕೇತನ್ ಆಕೆಯನ್ನು ನಂಬಿ ತನ್ನ ಜೀವವನ್ನು ಕಳೆದುಕೊಳ್ತಾನೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆಯಲ್ಲಿ ಈ ಆರೋಪಿಗಳು ಮಾಡಿರುವಂತಹ ಏನೇನು ಮಸಲತ್ತುಗಳಿದೆಯೋ ಅವೆಲ್ಲವೂ ಕೂಡ ಈಗ ಬೆಳಕಿಗೆ ಬಂದಿದೆ. ಘಟನೆಯನ್ನು ಮತ್ತೆ ಮರುಪರಿಶೀಲನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮರುಪರಿಶೀಲನೆಯನ್ನು ದೃಢೀಕರಿಸಲು ಅಪರಾಧ ಮರುಸೃಷ್ಟಿಯನ್ನು ಮಾಡ್ತಾರೆ.